ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ, ಅಸೋಸಿಯೇಟ್ ಪ್ರೊಫೆಸರ್ ಆಗಿ KLE ಸೊಸೈಟಿಯ ಬಸವಪ್ರಭು ಕೋರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಚೆಕ್ಕೋಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಈಗ ಕೆಮಿಸ್ಟ್ರಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಸೆಕೆಂಡ್ ಸಮ್ ಯೂನಿಟ್ 1ಅಲ್ಲಿ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತ ಬರುತ್ತೆ, ಅದರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 10th ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ವೆಸ್ಪಾರ್ ಥಿಯರಿ, VESPR ಥಿಯರಿ ಅಂತ ಕರಿತೀವಿ. ಅದರಲ್ಲಿ 2 ಮಾಲಿಕ್ಯೂಲ್ದು ನಾನು ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಮೋನಿಯಂ ಮಾಲಿಕ್ಯೂಲ್ ಆ್ಯಂಡ್ ಅಮೋನಿಯಂ ಅಯಾನ್. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಅವರೇನು ಹೇಳಿದ್ದಾರೆ, ಶೇಪ್ನ ಡಿಸ್ಕಸ್ ಮಾಡಿ ಅಂತ ಹೇಳಿದ್ದಾರೆ, ಆದರೆ ಯಾವ್ಯಾವ ಮಾಲಿಕ್ಯೂಲು ಅಂತ ಹೇಳಿಲ್ಲ. ಶೇಪ್ ಆಫ್ ಸಮ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಯಾನ್ಸ್ ಬೇಸ್ಡ್ ಆನ್ ವೆಸ್ಪಾರ್ ಥಿಯರಿ ಅಂತ ಹೇಳ್ತಿದ್ದಾರೆ. ಸೊ ವೆಸ್ಪಾರ್ ಥಿಯರಿ ಅಂದರೆ ಏನು, ಶೇಪ್ ಆಫ್ ದಿ ಮಾಲಿಕ್ಯೂಲ್ ಅಂದರೆ ಏನು, ಅದ್ರ ಬಗ್ಗೆ ಇವತ್ತು ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ನಿಮ್ಮ ಹೈಬ್ರಿಡೈಸೇಷನ್ ಬೇಸ್ಡ್ ಮೇಲೆ ನಾವು ಶೇಪ್ ಆಫ್ ದಿ ಮಾಲಿಕ್ಯೂಲ್ ಏನು ಆಗುತ್ತೆ ಅಂತ ಡಿಸೈಡ್ ಮಾಡ್ತೀವಿ. ಅದನ್ನು ಅಕಾರ್ಡಿಂಗ್ ಟು ವೇಲೆನ್ಸ್ ಬಾಂಡ್ ಥಿಯರಿ. ಆದರೆ ದೆರ್ ಆರ್ ಸಮ್ molecules are there in which they are going to have a different shape. ಅವ್ರೇನು ಹೇಳಿದ್ರು, ಫಾರ್ ಎಕ್ಸಾಂಪಲ್ sp3 ಹೈಬ್ರಿಡೈಸೇಷನ್ ಇತ್ತು ಅಂದರೆ ಟೆಟ್ರಾಹೀಡ್ರಲ್ ಇರುತ್ತೆ. ಅದೇ ಥರ sp3d2 ಇತ್ತು ಅಂದರೆ ಆಕ್ಟಾಹೀಡ್ರಲ್ ಇರುತ್ತೆ. sp3d ಇತ್ತು ಅಂದರೆ ಟ್ರೈಗೋನಲ್ ಬೈಪಿರಮಿಡಲ್ ಇರುತ್ತೆ. ಸೊ ಅದನ್ನು ನಮಗೇನು ಮಾಡ್ತು, ಬೇಸ್ಡ್ ಆನ್ ಹೈಬ್ರಿಡೈಸೇಷನ್, ಬೇಸ್ಡ್ ಆನ್ ವೇಲೆನ್ಸ್ ಬಾಂಡ್ ಥಿಯರಿ ನಾವು ಅದನ್ನು ಹೇಳ್ತಾ ಹೋದ್ವಿ. ಆದರೆ ಕೆಲವೊಂದು ಮಾಲಿಕ್ಯೂಲ್ಸ್ ಏನಾಗ್ತಾ ಇತ್ತು, ಇಟ್ ವಾಸ್ ಶೋಯಿಂಗ್ ಎ ಡಿಸ್ಟಾರ್ಟೆಡ್ ಶೇಪ್ನ ಇತ್ತು. ಅಂದರೆ ಎಕ್ಸ್ಪೆಕ್ಟೆಡ್ ಶೇಪಿಗೆ sp3 ಹೈಬ್ರಿಡೈಸೇಷನ್ ಇದೆ, sp3 ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗ್ತಿದೆ ಅಂದರೆ ಟೆಟ್ರಾಹೀಡ್ರಲ್ ಇರಬೇಕು. ಆದರೆ sp3 ಆಗ್ತಾ ಇದೆ, ಅದೇ ಟೆಟ್ರಾಹೀಡ್ರಲ್ ಇಲ್ಲ. ದರ್ ಇಸ್ ಎ ಬಾಂಡ್ ಆ್ಯಂಗಲ್ನ ಟೆಟ್ರಾಹೀಡ್ರಲ್ ಅಂದರೆ ಎಷ್ಟಿರಬೇಕು, 109 ಡಿಗ್ರಿ 28 ಮಿನಿಟ್ಸ್ ಇರಬೇಕು. ಅದಿಲ್ಲದೆ 106 ಕಡಿಮೆ ಆಗಿರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಆಗ್ತಿರುತ್ತೆ. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇರೋವಂಥ ಥಿಯರಿಗೆ ನಾವೇನಂತ ಕರಿತೀವಿ, ವೆಸ್ಪಾರ್ ಥಿಯರಿ ಅಂತ ಹೇಳ್ತೀವಿ. ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. Usually valence electrons will take part in chemical bonding, particularly in the formation of covalent bond ಅಂತ ಹೇಳ್ತೀವಿ. So valential electron pair repulsion, they try to repel with each other. Because of that repulsion there will be change in the shape of the molecule. ಅದನ್ನು ಎಕ್ಸ್ಪ್ಲೈನ್ ಮಾಡೋ ಥಿಯರಿಗೆ ನಾವೇನಂತ ಕರಿತೀವಿ, VSEPR ಥಿಯರಿ ಅಂತ ಕರಿತೀವಿ, ಅಥವಾ ವೆಸ್ಪಾರ್ ಥಿಯರಿ ಅಂತ ಕರೀತಾರೆ. ಇದನ್ನು ಸಿಡ್ವಿಗ್ ಆ್ಯಂಡ್ ಪೌಲಿಂಗ್ ಪ್ರಪೋಸ್ ಮಾಡ್ತಾರೆ. Based on repulsive interactions of the electron pairs in the valence shell of the atom. ಇವರೇನು ಹೇಳ್ತಾರೆ ಅಂದರೆ, ಶೇಪ್ ಆಫ್ ದಿ ಮಾಲಿಕ್ಯೂಲ್ಸು ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ಹೈಬ್ರಿಡೈಸೇಷನ್, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಆರ್ ದೇರ್ ಇನ್ ದಿ ವೇಲೆನ್ಸ್ ಶೆಲ್. ವೇಲೆನ್ಸ್ ಶೆಲ್ಗೆ ಏನಂತ ಕರಿತೀವಿ, ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುವಂಥ ಎಲೆಕ್ಟ್ರಾನ್ಸ್ಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆ ವೇಲೆನ್ಸ್ ಎಲೆಕ್ಟ್ರಾನ್ ಪೇರ್ಸ್ ಯಾವ ಥರ ಇದೆ, ದೇ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದೆಮ್ ಇಂಟು 2 ಟೈಪ್. ಒನ್ ಈಸ್ ಕಾಲ್ಡ್ ಆಸ್ ಎ ಲೋನ್ ಪೇರ್, ಅದರ್ ಒನ್ ಈಸ್ ಕಾಲ್ಡ್ ಆಸ್ ದಿ ಬಾಂಡೆಡ್ ಪೇರ್, LPBP ಅಂತ ಕರಿತೀವಿ. ಲೋನ್ ಪೇರ್ ಅಂತ ಕರಿತೀವಿ, ಬಾಂಡೆಡ್ ಪೇರ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, only the valence electrons will take part in chemical bonding. By mutual sharing they are going to form the covalent bond. ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ 2 ಥರ ಕ್ಲಾಸಿಫೈ ಮಾಡ್ತಾರೆ. ಒಂದಕ್ಕೆ ಲೋನ್ ಪೇರ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಬಾಂಡ್ ಪೇರ್ ಅಂತ ಕರೀತಾರೆ. ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಅಂತಂದರೆ ವಿಚ್ ಆರ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಬಾಂಡಿಂಗ್. ಕೆಮಿಕಲ್ ರಿಯಾಕ್ಷನ್ಸ್ ಆಗಬೇಕಾದ್ರೆ ಅವು ಸಿಂಗಲ್ ಇರ್ತವೆ, ಬಾಂಡ್ ಅಂದರೆ ಪೇರ್ಡ್ ಆಗಿರಲ್ಲ, ಅನ್ಪೇರ್ಡ್ ಆಗಿರ್ತವೆ. ಹಂಗಾಗಿ ದೇ ಟ್ರೈ ಟು ಕಂಬೈನ್ ವಿತ್ ಅದರ್ ಮಾಲಿಕ್ಯೂಲ್ಸ್ ವಿಚ್ ಕ್ಯಾನ್ ಗಿವ್ ದೆಮ್ ಅನದರ್ ಎಲೆಕ್ಟ್ರಾನ್ ಆ್ಯಂಡ್ ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಬಾಂಡ್ ಪೇರ್ ಅಂತ ಕರಿತೀವಿ. ಕೆಲವೊಂದು ಏನಾಗಿರ್ತವೆ ಅಂದರೆ ದೇ ಆರ್ ಪ್ರೆಸೆಂಟ್ ಇನ್ ದಿ ವೇಲೆನ್ಷನ್ ಬಟ್ ದೇ ಡು ನಾಟ್ ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಈಗ ನೈಟ್ರೋಜನ್ ಇದೆ, ಅದರದ್ದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ನಂಬರ್ ಎಷ್ಟಿದೆ, 7 ಇದೆ. ಹಂಗಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, 1s2 2s2 2p3 ಆಗುತ್ತೆ. ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂದರೆ ಒಟ್ಟು 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುವಂಥದ್ದು. ಔಟರ್ ಮೋಸ್ಟ್ ಶೆಲ್ ಅಂದರೆ ಇಲ್ಲಿ 2 ಇದೆ, ಹಾಗಾಗಿ 2s2, S2ನಲ್ಲಿ 2 ಎಲೆಕ್ಟ್ರಾನ್ ಇದೆ, 2p3ನಲ್ಲಿ 3 ಎಲೆಕ್ಟ್ರಾನ್ ಇದೆ. ಒಟ್ಟು ಎಷ್ಟು ಎಲೆಕ್ಟ್ರಾನ್ ಇದೆ, 5 ಎಲೆಕ್ಟ್ರಾನ್ ಇದೆ. ಆ 5 ಎಲೆಕ್ಟ್ರಾನ್ನ ಅವರು 2 ಥರ ಕ್ಲಾಸಿಫೈ ಮಾಡ್ತಾರೆ. ವಿಚ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಬಾಂಡ್ ಪೇರ್, ವಿಚ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಬಾಂಡಿಂಗ್. ಅಂಥದಕ್ಕೆ ಏನಂತ ಕರೀತಾರೆ, ಬಾಂಡ್ ಪೇರ್ ಅಂತ ಕರೀತಾರೆ. ಅವು ಸಿಂಗಲ್ ಪೇರ್ಡ್ ಆಗಿರಲ್ಲ, ಸಿಂಗಲ್ ಇರ್ತವೆ, ಅನ್ಪೇರ್ಡ್ ಆಗಿರ್ತವೆ. ಅಂಥದಕ್ಕೆ ಅವ್ರು ಏನಂತ ಕರೀತಾರೆ, ಬಾಂಡ್ ಪೇರ್ ಅಂತ ಕರೀತಾರೆ. ವಿಚ್ ಈಸ್ ಆಲ್ರೆಡಿ ಪೇರ್ಡ್ ಆಗಿರ್ತವೆ, ಅಂಥದಕ್ಕೆ ಅವ್ರು ಏನಂತ ಕರೀತಾರೆ, ಲೋನ್ ಪೇರ್. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಜನರಲಿ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್, ಓನ್ಲಿ ಇನ್ ವೆರಿ ಸ್ಪೆಷಲ್ ಕೇಸಸಲ್ಲಿ ಮಾತ್ರ ಅವು ಇನ್ವಾಲ್ವ್ ಆಗ್ತವೆ. ಆ ಬೇಸಿಸ್ ಮೇಲೆ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ, ಚೇಂಜ್ ಆಗುತ್ತೆ, ಎಕ್ಸ್ಪೆಕ್ಟೆಡ್ ಶೇಪು ಬರೋದಿಲ್ಲ. ಯಾಕೆ ಅಂದರೆ ನಿಮ್ಮ ಮಾಲಿಕ್ಯೂಲಲ್ಲಿ ಹೈಬ್ರಿಡೈಸೇಷನ್ ಜೊತೆಗೆ ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಎಷ್ಟು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಆ ಬೇಸಿಸ್ ಮೇಲೆ ಶೇಪ್ ಏನಾಗುತ್ತೆ, ಕೆಲವೊಂದು ಸಲ ಚೇಂಜ್ ಆಗುತ್ತೆ ಅಂತ ಹೇಳ್ತು. ಆ ಥಿಯರಿಗೆ ನಾವೇನಂತ ಕರಿತೀವಿ, ವೆಸ್ಪಾರ್ ಥಿಯರಿ ಅಂತ ಕರಿತೀವಿ. ಅದರದ್ದು ಕೆಲವೊಂದು ಪಾಸ್ಟುಲೇಟ್ಸ್ ಇದೆ,
ಅದೇನು ಹೇಳುತ್ತೆ ಅಂದರೆ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ಸ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಪೇರ್ಸ್ ಅರೌಂಡ್ ದಿ ಸೆಂಟ್ರಲ್ ಆಟಮ್. ನಮಗೊಂದು ಸೆಂಟ್ರಲ್ ಆಟಮ್ ಇದೆ, ಆ ಸೆಂಟ್ರಲ್ ಆಟಮ್ ಸುತ್ತ ಇರುವಂಥ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪೇರ್ ಏನಿದೆಯಲ್ಲ ಅದು, ಅಂದರೆ ಅದು ಎಷ್ಟು ಲೋನ್ ಪೇರ್ ಇದೆ, ಎಷ್ಟು ಬಾಂಡ್ ಪೇರ್ ಇದೆ, ಆ ಬೇಸಿಸ್ ಮೇಲೆ ಶೇಪ್ ಏನಾಗುತ್ತೆ ಡಿಪೆಂಡ್ ಆಗುತ್ತೆ. ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ಹೈಬ್ರಿಡೈಸೇಷನ್. sp3 ಹೈಬ್ರಿಡೈಸೇಷನ್ ಬಂದರೆ ಟೆಟ್ರಾಹೈಡ್ರಲ್ಲೇ ಇರಬೇಕು, ಆದರೆ ಕೆಲವೊಂದು ಸಲ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅಂದರೆ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ. ದೇ ಟ್ರೈ ಟು ರಿಪಲ್ ಈಚ್ ಅದರ್ ಬಿಕಾಸ್ ದೇ ಗೋಯಿಂಗ್ ಟು ಆ್ಯಕ್ಟ್ ಅಸ್ ದಿ ಸೇಮ್. ಈಗ ಇದು ಒಂದು ಎಲೆಕ್ಟ್ರಾನ್ ಕ್ಲೌಡ್ ಇದೆ, ಇದು ಒಂದು ಎಲೆಕ್ಟ್ರಾನ್ ಕ್ಲೌಡ್ ಇದೆ, ಎರಡು ಏನಾಗುತ್ತೆ ಬೋತ್ ಆಫ್ ದೆಮ್ ಆರ್ ನೆಗೆಟಿವ್ಲಿ ಚಾರ್ಜ್ ಇರ್ತವೆ. ದೇ ಗೋಯಿಂಗ್ ಟು ಆ್ಯಕ್ಟ್ ಅಸ್ ದಿ ಸೇಮ್ ಪೋಲ್ಸ್ ಆಫ್ ದಿ ಮ್ಯಾಗ್ನೆಟ್ ಥರ ಮಾಡ್ತವೆ. ದೇ ಟ್ರೈ ಟು ರಿಪಲ್ ಈಚ್ ಅದರ್ ಇನ್ ಆರ್ಡರ್ ಟು ಅಕ್ವೈರ್ ದಿ ಸ್ಟೇಟ್ ಆಫ್ ಮಿನಿಮಮ್ ಎನರ್ಜಿ, ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಬರೋದಕ್ಕೆ. ಹತ್ತತ್ರ ಇದ್ರೆ ಏನಾಗುತ್ತೆ ಎಲೆಕ್ಟ್ರಾನ್ ಕ್ಲೌಡ್ ಇರುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಏನಾಗುತ್ತೆ ನೆಗೆಟಿವ್ಲಿ ಚಾರ್ಜ್ ಇರ್ತವೆ. ದೇ ಟ್ರೈ ಟು ರಿಪಲ್ ಈಚ್ ಅದರ್. ಈಗ ಮ್ಯಾಗ್ನೆಟ್ದು ಒಂದೇ ಪೋಲ್ ಹತ್ರ ತೊಗೊಂಬಂದ್ರೆ ಏನು ಮಾಡ್ತವೆ, ದೇ ಟ್ರೈ ಟು ಗೋ ಅವೇ. ಆಪೋಸಿಟ್ ಪೋಲ್ಸ್ ಬಂದರೆ ಅಟ್ರಾಕ್ಟ್ ಆಗ್ತವೆ. ಅದೇ ಥರ ಎರಡೂ ನೆಗೆಟಿವ್ಲಿ ಚಾರ್ಜ್ ಇರೋದಕ್ಕೋಸ್ಕರ ಎಲೆಕ್ಟ್ರಾನ್ ಪೇರು ದೇ ಟ್ರೈ ಟು ರಿಪಲ್ ಈಚ್ ಅದರ್. ಅವೆರಡರ ಮಧ್ಯೆ ಇರುವಂಥ ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ, ಎನರ್ಜಿನ ಕಡಿಮೆ ಮಾಡ್ಕೊಳ್ಳೋಕ್ಕೆ, ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಅವೇನು ಮಾಡ್ತೇವೆ, ದೇ ಟ್ರೈ ಟು ರಿಪಲ್ ಈಚ್ ಅದರ್. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಆಗುತ್ತೆ. ದೇ ಟ್ರೈ ಟು ರಿಪಲ್ ವಿತ್ ಈಚ್ ಅದರ್. ಬಿಕಾಸ್ ಆಫ್ ದಟ್ ರಿಪಲ್ಷನ್ ಏನಾಗ್ತಾ ಇದೆ ಅಂದರೆ ಡಿಸ್ಟಾರ್ಷನ್ ಆಫ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಆಗ್ತಾ ಇದೆ. ಎಕ್ಸ್ಪೆಕ್ಟೆಡ್ ಶೇಪು ನಿಮಗೆ ಬರ್ತಿಲ್ಲ ಅಂತ ಗೊತ್ತಾಗ್ತಿದೆ. ರಿಪಲ್ಷನ್ ಬಿಟ್ವೀನ್ ದಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಬಾಂಡ್ ಪೇರ್ ಆರ್ ಬಾಂಡ್ ಪೇರ್ ಲೋನ್ ಪೇರ್. ಈಗ ಏನಾಗ್ತಿದೆ ಅಲ್ಲಿ ನಿಮಗೆ ಬಾಂಡ್ ಪೇರ್ ಅಂದರೆ ವಿಚ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್, ವಿಚ್ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಆಲ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ಎರಡು ಥರ ಇದೆ. ಲೋನ್ ಪೇರ್ ಇಂಟ್ರಾಕ್ಷನ್ಸ್ ಆಗ್ಬೋದು, ಲೋನ್ ಪೇರ್ ಆಗ್ಬೋದು, ಬಾಂಡ್ ಪೇರ್ ಆಗ್ಬೋದು. ಸೊ ರಿಪಲ್ಷನ್ ಯಾವ ಆರ್ಡ್ರಲ್ಲಿ ಇರುತ್ತೆ ಅಂದರೆ ಲೋನ್ ಪೇರು ಮ್ಯಾಕ್ಸಿಮಮ್ ರಿಪಲ್ಷನ್ ಆಗುತ್ತೆ ಕಂಪೇರ್ ಟು ಲೋನ್ ಪೇರ್ ಆ್ಯಂಡ್ ಬಾಂಡ್ ಪೇರ್, ಕಂಪೇರ್ಡ್ ಟು ಬಾಂಡ್ ಪೇರ್ ಆ್ಯಂಡ್ ಬಾಂಡ್ ಪೇರ್ ಇದ್ದಾಗ ರಿಪಲ್ಷನು ಕಡಿಮೆ ಇರುತ್ತೆ. ಒಂದು ಲೋನ್ ಪೇರ್ ಒಂದು ಬಾಂಡ್ ಪೇರ್ ಇದ್ದಾಗ ಅಥವಾ ಎರಡು ಲೋನ್ ಪೇರ್ ಇದ್ದಾಗ ರಿಪಲ್ಷನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ ಅಕಾರ್ಡಿಂಗ್ ಟು ದಿಸ್ ಥಿಯರಿ. The presence of lone pair in addition to the bonding pair will result in certain distortion in a regular geometry of the molecule. So expected shape ಬರ್ತದೆ, shape distortion ಆಗುತ್ತೆ, shape ಸ್ವಲ್ಪ little bit change ಆಗುತ್ತೆ, ಕಂಪ್ಲೀಟ್ಲಿ ಚೇಂಜ್ ಆಗಲ್ಲ, ಲಿಟ್ಲ್ ಬಿಟ್ ಚೇಂಜ್ ಆಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ವಾಟ್ ಟೈಪ್ ಆಫ್ ಎಲೆಕ್ಟ್ರಾನ್ ಪೇರ್ ಪ್ರೆಸೆಂಟ್ ಇನ್ ದಿ ಗಿವನ್ ಮಾಲಿಕ್ಯೂಲ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಡಬಲ್ ಬಾಂಡ್ ಕಾಸ್ ಮೋರ್ ರಿಪಲ್ಷನ್ ದ್ಯಾನ್ ಸಿಂಗಲ್ ಬಾಂಡ್, ಟ್ರಿಪಲ್ ಬಾಂಡ್ ಕಾಸ್ ಮೋರ್ ರಿಪಲ್ಷನ್ ದ್ಯಾನ್ ಡಬಲ್ ಬಾಂಡ್. ಈ ಮಾಲಿಕ್ಯೂಲಲ್ಲಿ ಡಬಲ್ ಬಾಂಡು ಅಥವಾ ಟ್ರಿಪಲ್ ಬಾಂಡ್ ಇದ್ರೂ ಡಬಲ್ ಬಾಂಡ್ಗಿನ್ನ ಸಿಂಗಲ್ ಬಾಂಡ್ಗಿನ್ನ ಡಬಲ್ ಬಾಂಡ್ ರಿಪಲ್ಷನ್ ಜಾಸ್ತಿ ಇರುತ್ತೆ, ಡಬಲ್ ಬಾಂಡ್ಗಿನ್ನ ಟ್ರಿಪಲ್ ಬಾಂಡ್ ರಿಪಲ್ಷನ್ನು ಜಾಸ್ತಿ ಇರುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ನೀವು ಅಮೋನಿಯಾ ಮಾಲಿಕ್ಯೂಲ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಈಗ ಅಮೋನಿಯಾ ಮಾಲಿಕ್ಯೂಲ್ ಇದೆ, NH3 ಇದೆ. ನಾವು ಯಾವ ಥರ ಹೇಳ್ತೀವಿ, ಶೇಪ್ ಮೇಲೆ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಹೇಳಬೇಕು. ಇಲ್ಲಿ ಏನಾಗ್ತಿದೆ ಅಂದರೆ ಹೈಬ್ರಿಡೈಸೇಷನ್ ಏನಾಗ್ತಿದೆ, sp3 ಆಗ್ತಾ ಇದೆ. sp3 ಆದಾಗ ಏನಾಗಬೇಕಾಯಿತು, ಟೆಟ್ರಾಹೈಡ್ರಲ್ ಆಗಬೇಕಾಯಿತು. ಇದು ಟೆಟ್ರಾಹೈಡ್ರಲ್ ಆಗ್ತಾ ಇಲ್ಲ, ಬೇರೆ ಆಗ್ತಾ ಇದೆ. ಯಾಕೆ ಆಗ್ತಿದೆ ಅಂತ ನೋಡಿದಾಗ ಅಮೋನಿಯಾ ಮಾಲಿಕ್ಯೂಲಲ್ಲಿ ನೈಟ್ರೋಜನ್ ಇದೆ, ಒಟ್ಟು 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಅದರಲ್ಲಿ ಒಂದು ಲೋನ್ ಪೇರ್ ಇದೆ, 3 ಬಾಂಡ್ ಪೇರ್ ಇದೆ. ಹೈಡ್ರೋಜನಲ್ಲಿ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, ಅದು ಒಂದು ಲೋನ್ ಪೇರ್ ಇದೆ. ಸೊ ಅಂದರೆ ನಿಮ್ಗೆ ಕೊಟ್ಟರೆ ಈಗ ಅಮೋನಿಯಾದಲ್ಲಿ ಏನಾಗ್ತಾ ಇದೆ ಅಂತಂದರೆ ಒಟ್ಟು 2 ಲೋನ್ ಪೇರ್ಸ್ ಇದೆ, 3 ಬಾಂಡ್ ಪೇರ್ ಇದೆ. ಸೊ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಟ್ ಅಲ್ಲೇನಾಗ್ತಾ ಇದೆ ಅಂತಂದರೆ ಡಿಸ್ಟಾರ್ಷನ್ ಆಫ್ ದಿ ಶೇಪ್ ಆಗ್ತಿದೆ. ದೇರ್ ಆರ್ 4 ಎಲೆಕ್ಟ್ರಾನ್ ಪೇರ್ಸ್ ಇದೆ, ಒಟ್ಟು 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪೇರ್ಸ್ ಇದೆ. ಸೊ ಅದರಲ್ಲಿ ಏನಾಗುತ್ತೆ 3 ಬಾಂಡೆಡ್ ಪೇರ್ ಅಂತ ಹೇಳ್ತೀವಿ, ಒಂದು ಲೋನ್ ಪೇರ್ ಅಂತ ಹೇಳ್ತೀವಿ ಅರೌಂಡ್ ದಿ ನೈಟ್ರೋಜನ್ ಆಟಮ್. 4 ಎಲೆಕ್ಟ್ರಾನ್ ಪೇರ್ ಇರೋದಕ್ಕೋಸ್ಕರ ಜಾಮೆಟ್ರಿ ಎಕ್ಸ್ಪೆಕ್ಟೆಡ್ ಏನಾಗಬೇಕಾಗಿತ್ತು, ಟೆಟ್ರಾಹೈಡ್ರಲ್ ಆಗಬೇಕಾಗಿತ್ತು, sp3 ಹೈಬ್ರಿಡೈಸೇಷನ್ ಆಗಬೇಕಾಗಿತ್ತು. ಆದರೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ 4 ಬಾಂಡ್ ಪೇರ್ ಇತ್ತು ಅಂದರೆ ಡಿಸ್ಟಾರ್ಷನ್ ಆಗ್ತಾ ಇರಲಿಲ್ಲ. ಇಲ್ಲಿ 3 ಬಾಂಡ್ ಪೇರ್ ಇದೆ, ಒಂದು ಲೋನ್ ಪೇರ್ ಇದೆ. ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಶೇಪ್ ಏನಾಗಿದೆ, ಎಕ್ಸ್ಪೆಕ್ಟೆಡ್ ಶೇಪ್ ಬರ್ತಿಲ್ಲ, ಸ್ಲೈಟ್ಲಿ ಏನಾಗುತ್ತೆ ಅಲ್ಲಿ ಲೋನ್ ಪೇರ್ ಏನು ಮಾಡುತ್ತೆ, ರಿಪಲ್ ಮಾಡುತ್ತೆ ವಿತ್ ಅ ಬಾಂಡ್ ಪೇರ್. ಹಂಗೇನಾಗುತ್ತೆ ಆಸ್ ಎ ರಿಸಲ್ಟ್ 3 NH3 ಬಾಂಡ್ಸ್ ಸ್ಲೈಟ್ಲಿ ಮೂವ್ಸ್ ಕ್ಲೋಸರ್ ಹತ್ತತ್ರ ಬರ್ತವೆ. ಹಾಗಾಗಿ ಬಾಂಡ್ ಆ್ಯಂಗಲ್ ಏನಾಗುತ್ತೆ 109 ಡಿಗ್ರಿ 28 ಮಿನಿಟ್ಸಿಂದ 107 ಡಿಗ್ರಿಗೆ ಬರುತ್ತೆ. ಬಿಕಾಸ್ ಆಫ್ ದಟ್ ದೇರ್ ವಿಲ್ ಬಿ ಎ ಡಿಸ್ಟಾರ್ಷನ್ ಇನ್ ದಿ ಶೇಪ್. ಹಾಗಾಗಿ ಪಿರಮಿಡಲ್ ಶೇಪ್ ಆಗುತ್ತೆ. ನೈಟ್ರೋಜನ್ ಲೇಯಿಂಗ್ ಅಟ್ ದಿ ಅಪೆಕ್ಸ್. ಈಗ ಏನಾಗ್ತಿದೆ 3 ಬಾಂಡ್ ಪೇರ್ ಇದೆ, ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಬಾಂಡಿಂಗ್ ವಿತ್ ಅ ಹೈಡ್ರೋಜನ್. ಆ್ಯಂಡ್ ಒಂದು ಲೋನ್ ಪೇರ್ ಇದೆ, ಅದು ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗ್ತಿಲ್ಲ, ದಟ್ ಗೋಯಿಂಗ್ ಟು ಆಕ್ಯುಪೈ ದಿ
ಒನ್ ಸೈಡ್ ಆಫ್ ದಿ ಟ್ರಯಾಂಗಲ್ ಬೇಸ್ ಆಫ್ ದಿ ಪಿರಮಿಡ್. ಹಾಗಾಗಿ ಡಿಸ್ಟಾರ್ಷನ್ ಶೇಪ್ ಆಗುತ್ತೆ, ಪಿರಮಿಡಲ್ ಶೇಪ್ ಅಂತ ಹೇಳ್ತೀವಿ. ಬಾಂಡ್ ಆ್ಯಂಗಲು ಚೇಂಜ್ ಆಗುತ್ತೆ. ಬಾಂಡ್ ಆ್ಯಂಗಲು ಏಕೆ, ಒಟ್ಟು 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ನೈಟ್ರೋಜನ್ ಇದೆ. 4 ಪೇರ್ ಇದ್ದಾಗ ಅದೇನಾಗಬೇಕಾಗಿತ್ತು, ಟೆಟ್ರಾಹೈಡ್ರಲ್ ಆಗಬೇಕಾಯಿತು. ಟೆಟ್ರಾಹೈಡ್ರಲ್ ಆಗ್ತಿಲ್ಲ, ಅದು ಪಿರಮಿಡ್ ಏನಾಗ್ತಾ ಇದೆ. ಎಗೇನ್ ಬಾಂಡ್ ಆ್ಯಂಗಲ್ 109 ಡಿಗ್ರಿ 28 ಮಿನಿಟ್ಸ್ ಇರಬೇಕು, ಅದಿಲ್ಲದೆ 107 ಡಿಗ್ರಿ ಆಗ್ತಾ ಇದೆ. ಯಾಕೆ ಅಂದರೆ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಒನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಸ್ಟಾರ್ಟ್ ರಿಪಲಿಂಗ್ ವಿತ್ ದ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್. ಬಿಕಾಸ್ ಆಫ್ ದಟ್ ಆ ಮಾಲಿಕ್ಯೂಲ್ ಏನಾಗುತ್ತೆ, ಟೆಟ್ರಾಹೈಡ್ರಿಡ್ ಮಾಲಿಕ್ಯೂಲ್ದು ಕ್ಲೋಸರ್ ಬರುತ್ತೆ. ಹಾಗಾಗಿ ಅದು ಪಿರಮಿಡಲ್ ಶೇಪ್ ನಿಮಗೆ ಆಗ್ತಾ ಹೋಗುತ್ತೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ NH4+, ಇಲ್ಲೊಂದು ಅಯಾನ್ ತೊಗೊಂಡಿದ್ದೀನಿ. ಇದು ಅಮೋನಿಯಂ ಅಯಾನ್ ಇದೆ. ಎಗೇನ್ ಸೆಂಟ್ರಲ್ ಮೆಟಲ್ ಆಟಮ್ ಏನಾಗಿದೆ ನಿಮಗೆ, ನೈಟ್ರೋಜನ್ ಇದೆ. ನೈಟ್ರೋಜನಲ್ಲಿ ಏನಾಗ್ತಿದೆ, 1 ಲೋನ್ ಪೇರು 3 ಬಾಂಡ್ ಪೇರು. ಯಾವುದು ಪೇರ್ ಆಲ್ರೆಡಿ ಪೇರ್ಡ್ ಆಗಿರುತ್ತಲ್ಲ ಅದನ್ನು ನಾವು ಲೋನ್ ಪೇರ್ ಅಂತ ಕರಿತೀವಿ. ಯಾವುದು ಸಿಗ್ಲಿ ಪೇರ್ಡ್ ಆಗಿರುತ್ತಲ್ಲ ವಿಚ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್ ಇದೆಯಲ್ಲ ಅದಕ್ಕೆ ಬಾಂಡ್ ಪೇರ್ ಅಂತ ಹೇಳ್ತೀವಿ. ನೈಟ್ರೋಜನಲ್ಲಿ 1 ಲೋನ್ ಪೇರು 3 ಬಾಂಡ್ ಪೇರ್ ಇದೆ. ಅದೇ ಥರ ಹೈಡ್ರೋಜನಲ್ಲಿ 1 ಲೋನ್ ಪೇರ್ ಇದೆ. ಸೊ ಒಟ್ಟು ಈಗ ಎಷ್ಟು ನಿಮಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಆನ್ ದಿ ನೈಟ್ರೋಜನ್, ದೇರ್ ಆರ್ 4 ಪೇರ್ಸ್ ಆಫ್ ಎಲೆಕ್ಟ್ರಾನ್ ಇದೆ. ಅದರಲ್ಲಿ ಔಟ್ ಆಫ್ ದಟ್ ಏನಾಗ್ತಾ ಇದೆ ನಿಮಗೆ NH4+ ಅಲ್ಲಿ ಏನಾಗ್ತಿದೆ ಅಂತಂದರೆ ಆಲ್ 3 NH ಬಾಂಡ್ಸ್ ಫಾರ್ಮೇಷನ್ ಮಾಡ್ತಿದೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನು ಮಾಡ್ತಾ ಇದೆ, ಇಟ್ ಗೋಯಿಂಗ್ ಟು ಮೇಕ್ ಎ ಬಾಂಡ್ ವಿತ್ ಅ ಹೈಡ್ರೋಜನ್. ತಂದು 2 ಎಲೆಕ್ಟ್ರಾನ್ನ ಏನು ಮಾಡ್ತಿದೆ, ಹೈಡ್ರೋಜನ್ ಕೊಟ್ಬಿಟ್ಟು ಅಲ್ಲಿ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ. ಹಾಗಾಗಿ NH4 ಅಲ್ಲಿ ಏನಾಗ್ತಿದೆ ಅಂದರೆ 4 NH4 ನಿಮಗೆ ಬಾಂಡ್ಸ್ ಬರ್ತಾ ಇದೆ. ಹಾಗಾಗಿ ಇದು 4 ನಾವು ಬಾಂಡ್ ಪೇರ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಅಂತ ಒಂದು ಲೋನ್ ಪೇರ್ ಇದ್ದರೂ ದಟ್ ಲೋನ್ ಪೇರ್ ವಿಲ್ ಬಿ ಇನ್ವಾಲ್ವ್ ಇನ್ ಬಾಂಡಿಂಗ್ ವಿತ್ ಅ ಹೈಡ್ರೋಜನ್ H+ ಜೊತೆಗೆ ಬಾಂಡ್ ಆಗ್ತಾ ಇದೆ. ಹಾಗಾಗಿ ಅರೇಂಜ್ಮೆಂಟ್ ಏನಾಗ್ತಿದೆ, ಟೆಟ್ರಾಹೈಡ್ರಲ್ ಆಗ್ತಾ ಇದೆ. ಹಾಗಾಗಿ ಬಾಂಡ್ ಆ್ಯಂಗಲ್ ಏನಾಗ್ತಿದೆ, 109 ಡಿಗ್ರಿ 28 ಮಿನಿಟ್ಸ್ ನಿಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಮೋನಿಯದಲ್ಲಾದರೆ ಪಿರಮಿಡಲ್ ಇತ್ತು, ಯಾಕೆಂದರೆ 3 ಬಾಂಡ್ ಪೇರು 1 ಲೋನ್ ಪೇರ್ ಇತ್ತು. ಆದರೆ ಅಮೋನಿಯಂ ಅಯಾನಲ್ಲಿ ಏನಾಗ್ತಿದೆ, 4 ಬಾಂಡ್ ಪೇರ್ ಇದೆ. ಹಾಗಾಗಿ ಏನಾಗ್ತಿದೆ, ಬಾಂಡ್ ಪೇರ್ದು ರಿಪಲ್ಷನ್ ಕಡಿಮೆ ಇರುತ್ತೆ. ಹಾಗಾಗಿ ಅದು ಟೆಟ್ರಾಹೈಡ್ರಲ್ ಶೇಪ್ನ ಮೇಂಟೈನ್ ಮಾಡ್ಕೊಳ್ತಾ ಇದೆ. ಈ ರೀತಿಯಾಗಿ ನಿಮ್ಮದು ಶೇಪ್ ಆಫ್ ದಿ ಮಾಲಿಕ್ಯೂಲ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ವಾಟ್ ವಾಸ್ ಗಿವನ್ ಬೈ ವಾಟ್ ವಾಸ್ ಗಿವನ್ ಬೈ ದಿ ವೇಲೆನ್ಸ್ ಬಾಂಡ್ ಥಿಯರಿ ಏನಿದೆಯಲ್ಲ ಅದು ಸ್ಲೈಟ್ಲಿ ಅಲ್ಲಿ ಚೇಂಜ್ ಆಗ್ತಾ ಇದೆ. ಯಾಕೆ ಚೇಂಜ್ ಆಗ್ತಿದೆ ಅಂದರೆ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ಪೇರ್. ಯಾವ ಥರ ಎಲೆಕ್ಟ್ರಾನ್ ಪೇರ್ ಇದೆ ಅಂತ, ಲೋನ್ ಪೇರ್ ಇದೆಯಾ, ಬಾಂಡ್ ಪೇರ್ ಇದೆಯಾ. ಲೋನ್ ಪೇರ್ ಇದ್ದರೆ ನಿಮಗೆ ಡಿಸ್ಟ್ರಾಕ್ಷನು ಜಾಸ್ತಿ ಆಗುತ್ತೆ, ಇಲ್ಲ ಅಂತಂದರೆ ಅದು ಕಡಿಮೆ ಆಗುತ್ತೆ. ಆ ಬೇಸಿಸ್ ಮೇಲೆ ದೇರ್ ಇಸ್ ಅ ಚೇಂಜ್ ಇನ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಅಂತ ಹೇಳ್ತು. ಅದನ್ನು ಹೇಳಿದ್ದು ಯಾವುದು ಅಂತಂದರೆ ವೆಸ್ಪಾರ್ ಥಿಯರಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.